ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಉದೀರ್ಯ ನಷ್ಟಪ್ರಾಯಶಃ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕ್ಯ ಭಕ್ತಿರ್ಭಯತಿರ್ಮೇ ಶುಭಂ ಕರೋತಿ ವಾಚಾಲಂ ಭಂಗುಂ ಲಂಘಾಯತೆ ಹಿರಣ್ಯಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಜ್ಞಾನಶಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಬುಧಲ ಶ್ರೀಮತಿ ಜಯಪತಾಗ ಸ್ವಾಮಿ ದಿನ ನಮೋ ಅಥರ್ವನಿತ್ಯರ್ಮನ ಗೌರವತಾಂ ತಾ ನಗರ ಗ್ರಾಮಧಾರಿಣಿ ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಬುಧಲ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನ ನಮಸ್ತೆ ಸರಸ್ವತಿ ದೇವಿ ಗೌರವಾನಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವದಿ ಭಾಷಾತೆ ದೇಶಧಾರಣಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರವ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 10th canto 1st chapter 23 ಶ್ಲೋಕ. ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷಃ ಪರಃ ಜನಶ್ಯತೆ ತತ್ಪರ್ಯಾರ್ಥಂ ಸಂಭವಂತಿ ಸುರಸ್ತ್ರೀಯಃ. ಸೊ ಇಲ್ಲಿ ಬಂದು ಬ್ರಹ್ಮದೇವರು ಬಂದು ಭಗವಂತ ಅವರಿಗೆ ಏನ್ ಹೇಳಿದಾರೋ ಅದ ಬಗ್ಗೆ ಇಲ್ಲಿ ಅಲ್ಲಿರೋ ಎಲ್ಲಾ ದೇವರಿಗೂ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬಂದು ಭಗವಂತ ಬ್ರಹ್ಮನ ಹೃದಯಲ್ಲಿ ಬಂದು ಏನ್ ಪ್ರಶ್ನೆ ಅದಕ್ಕೂ ಏನ್ ಆನ್ಸರು ಅವರು ಹೇಳ್ಕೊಟ್ಬಿಟ್ಟು ಹೋಗ್ತಾರೆ. ಸೊ ಅದೇ ಇಲ್ಲಿ ಬಂದು ಅವರು ಹೇಳ್ತಾ ಇದ್ದಾರೆ, ನೀವೆಲ್ಲ ಬಂದು ಯದುವಂಶಲ್ಲಿ ಹೋಗಿ ಮೊಮ್ಮಕ್ಕಳಾಗ ಹುಟ್ಟಬೇಕು ಹೇಳ್ತಾರೆ. ಅದೇ ತರ ಈ ಶ್ಲೋಕದಲ್ಲಿ ಭಗವಂತ ದೇವೋತ್ತಮ ಪರಮ ಪುರುಷ ಭಗವಂತ ಬಂದು ಇಲ್ಲಿ ಹುಡ್ತಾರಲ್ವಾ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಹೆಂಡತಿಗಳು ಇಲ್ಲಿ ದೇವರುಗಳ ಪತ್ನಿಗಳು ಎಲ್ಲರೂ ಬಂದು ಅಲ್ಲಿ ಹುಟ್ಟಬೇಕು ಹೇಳ್ತಾರೆ. ಯಾಕಂದ್ರೆ ಭಗವಂತ ಲೀಲೆ ಮಾಡೋದು ನಿತ್ಯ ಲೀಲ, ಅಷ್ಟು ಶ್ರೇಷ್ಠವಾದದು. ಸೊ ಇಲ್ಲಿ ಭೌತಿಕ ಲೋಕದಲ್ಲಿರೋ ಎಲ್ಲರನ್ನು ಉದ್ಧಾರ ಮಾಡಕ್ಕೋಸ್ಕರ ಭಗವಂತ ಲೀಲೆ ಮಾಡ್ತಾರೆ. ಈ ತರ ಪುಣ್ಯವಂತರು ಇವಾಗ ಈ ದೇವರುಗಳೆಲ್ಲ ನೋಡಿ ಭಗವಂತನ ಅನುಗ್ರಹ ಇಂದು ಅವ್ರಿಗೂ ದೇವರುಗಳ ಪೋಸ್ಟ್ ಸಿಕ್ಕಿದೆ. ಮತ್ತೆ ಭಗವಂತ ಬಂದು ಹುಡ್ತಾರೆ ಅನ್ನುವಾಗ ಅಲ್ಲಿ ಆ ದೇವರುಗಳೆಲ್ಲ ಭಗವಂತನ ಹೆಲ್ಪ್ ಮಾಡಕ್ಕೋಸ್ಕರ ಏನ್ ಮಾಡ್ತಾರೆ, ಅವರು ಇಲ್ಲಿ ಯದುವಂಶದಲ್ಲಿ ಬಂದು ಹುಟ್ಟಿ ಭಗವಂತನೇ ನೋಡೋ ಅವಶ್ಯಕತೆ ಅವ್ರಿಗೆ ಇದೆ. ಸೊ ಈ ತರ ಅವರೆಲ್ಲ ಭಕ್ತಿ ಮಾಡಿದರೆ ಎಲ್ಲರೂ ಎಲ್ಲಿ ಹೋಗ್ತಾರೆ, ಭಗವಂತನ ಲೋಕ ಹೋಗಕ್ಕಾಗುತ್ತೆ. ಸಪೋಸ್ ಅವರು ಭಕ್ತಿ ಮಾಡಿಲ್ಲ, ಮನುಷ್ಯರು ಆಗ್ಲಿ ದೇವರುಗಳಾಗ್ಲಿ ಭಕ್ತಿ ಮಾಡಿಲ್ಲ ಅನ್ನೋ ಜಾಗ ಏನಾಗುತ್ತೆ, ಅವರೆಲ್ಲ ಒನ್ಲಿ ಸ್ವರ್ಗ ಹೋಗ್ತಾರೆ. ಈ ಜನ್ಮ ಆದ್ಮೇಲೆ ಸ್ವರ್ಗ ಹೋಗ್ತಾರೆ. ಯಾಕಂದ್ರೆ ಪುಣ್ಯ ಮಾಡಿರೋರು ಆ ಪುಣ್ಯ ಲೋಕಕ್ಕೆ ಹೋಗ್ತಾರೆ. ಸ್ವರ್ಗಲ್ಲಿ ಇದ್ಬಿಟ್ಟು ಮತ್ತೆ ಈ ಭೂಲೋಕಕ್ಕೆ ಬರ್ತಾರೆ. ಇಲ್ಲಾಂದ್ರೆ ಒಳ್ಳೆ ಬ್ರಾಹ್ಮಣ ಕುಲದಲ್ಲಿ ಹುಡ್ತಾರೆ. ಇಲ್ಲಾಂದ್ರೆ ಜಾಸ್ತಿ ಶ್ರೀಮಂತರಾಗಿದಾರಲ್ವಾ, ಆ ವೈಶ್ಯ ಕುಲದಲ್ಲಿ ಹುಡ್ತಾರೆ. ಸೊ ಈ ತರ ಹುಡ್ತಾರೆ. ಆದ್ರೆ ನಾವು ಭಕ್ತಿ ಮಾಡಿ ಭಗವಂತ ಲೋಕ ಹೋಗ್ಬೇಕು. ಇಲ್ಲಿ ಸುರ ಸ್ತ್ರೀಗಳು ಯಾರು ದೇವರುಗಳ ಪತ್ನಿಗಳು ಏನ್ ಮಾಡ್ತಾರೆ, ಇಲ್ಲಿ ಬಂದು ಭಗವಂತ ಅವತಾರ ತಗೊಳ್ತಾರಲ್ಲ, ಅದಕ್ಕೋಸ್ಕರ ಇಲ್ಲಿ ಅವರೆಲ್ಲ ಬಂದು ಹುಟ್ಟಿ ಭಗವಂತನಿಗೂ ಸೇವೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಭಗವಂತ ನೀವು ನೋಡಿದ್ರೆ ಮಥುರಾ ಮತ್ತೆ ವೃಂದಾವನ ಆಮೇಲೆ ದ್ವಾರಕ, ಸೊ ಈ ತರ ಭಗವಂತ ಲೀಲೆ ಮಾಡಿದ ಜಾಗಗಳೆಲ್ಲ ಇರುತ್ತೆ. ಅಲ್ಲಿ ಹುಟ್ಟಿರೋರು ಎಲ್ಲ ಯಾರು, ದೇವರುಗಳ ಪತ್ನಿಗಳು. ಓಕೆ, ನೆಕ್ಸ್ಟ್ ಶ್ಲೋಕ. ವಾಸುದೇವ ಕಲಾನಂತಃ ಸಹಸ್ರವದನಃ ಸ್ವರಾಟ್ ಅಕ್ರತೋ ಭವಿಧಾ ದೇವೋ ಹರೇಹ ಪ್ರಿಯ ಸಿಕೀರ್ಷಯ. ಆ ದೇವೋತ್ತಮ ಪರಮ ಪುರುಷನ ಅಷ್ಟು ಒಂದು ಶ್ರೇಷ್ಠವಾದವರು. ಆ ಭಗವಂತನ ಫಸ್ಟ್ ವಿರಿವಂಗ ಯಾರು ಅಂದ್ರೆ ಅನಂತರು, ಅವರೇ ಸಂಘರ್ಷಣರು, ಬಲರಾಮರಲ್ವಾ ಅವರು. ಸೊ ಫಸ್ಟು ಯಾಕಂದ್ರೆ ಅವರು ಹುಟ್ಟಿದ ಮೇಲ್ಗಡೆ ಅಲ್ವಾ ಭಗವಂತ ಹುಡ್ತಾರೆ. ಸೊ ಭಗವಂತ ಹುಡ್ತಾರೆ ಅಂದ್ರೆ ಫಸ್ಟ್ ಅವ್ರಿಗೂ ಸೇವೆ ಮಾಡ್ದ. ಯಾಕಂದ್ರೆ ಶ್ರೀಕೃಷ್ಣರು ಸೇವೆ ಮಾಡಿಸ್ಕೊಳ್ಳೋರು, ಬಲರಾಮರು ಸೇವೆ ಮಾಡೋರು. ಸೇವೆ ಮಾಡೋ ಭಗವಂತ ಯಾರು, ಬಲರಾಮರು.
ಸೇವೆ ಸ್ವೀಕಾರ ಮಾಡೋರು ಯಾರು? ಕೃಷ್ಣರು. ಸೊ ಆಕ್ಚುಲಿ ಬಲರಾಮರು ಭಗವಂತನ ಒಂದು ವಿರಿವಂಗ. ಸೊ ಇಲ್ಲ ಮೂಲ ಸಂಘರ್ಷವಾದ ಬಲರಾಮರು ಇಲ್ಲಿ ಹುಡ್ತಾರೆ. ಸೊ ಬಲರಾಮರು ಹುಟ್ಟಿದ ಮೇಲ್ಗಡೆ ಆಮೇಲೆ ಕೃಷ್ಣ ಹುಡ್ತಾರೆ. ಇಲ್ಲಿ ಬಂದು ಭಗವಂತ ಎಲ್ಲೆಲ್ಲ ಅವತಾರ ತಗೊಳ್ತಾರೋ ಅವಾಗೆಲ್ಲ ಬಲರಾಮರು ಬರ್ತಾರೆ ಅವರ ಜೊತೆಯಲ್ಲಿ. ಇವಾಗ ನೀವು ರಾಮಾವತಾರ ನೋಡಿದ್ರೆ ಅಲ್ಲಿ ಬಂದು ಅವರು ಲಕ್ಷ್ಮಣನಾಗ ಬರ್ತಾರೆ. ಮತ್ತೆ ಕೃಷ್ಣಾವತಾರಲ್ಲಿ ಅವರು ಏನು ಬಲರಾಮರಾಗ ಬರ್ತಾರೆ. ಈ ತರ ಯಾವಾಗ ಭಗವಂತನ ಬಿಟ್ಟು ಬಲರಾಮರು ಇರೋದೇ ಇಲ್ಲ. ಯಾವಾಗ ಭಗವಂತ ಜೊತೆಯಲ್ಲೇ ಭಗವಂತನಿಗೆ ಸೇವೆ ಮಾಡಿಕೊಂಡು ಅವರು ಇರ್ತಾರೆ. ಯಾಕಂದ್ರೆ ನಾವು ರಾಮಾವತಾರ ನೋಡುವಾಗ ಲಕ್ಷ್ಮಣರು ಚಿಕ್ಕೋರಾಗ ಆಗ್ಬಿಟ್ಟಿದ್ದಾರೆ, ಸಹೋದರರು, ಚಿಕ್ಕ ಸಹೋದರರು, ಯಂಗರ್ ಬ್ರದರು. ಅದೇ ನಾವು ಇಲ್ಲಿ ನೋಡಿದ್ರೆ ಎಲ್ಡರ್ ಬ್ರದರ್, ದೊಡ್ಡೋರು, ಅಣ್ಣನಾಗ ಬಂದ್ಬಿಟ್ಟಿದ್ದಾರೆ. ಅವಾಗ ತಮ್ಮ ಆಗಿದ್ರು, ಇವಾಗ ಅಣ್ಣ ಆಗ್ತಾರೆ. ವಿಷ್ಣೋರ್ ಮಾಯಾ ಭಗವತಿ ಯಯಾ ಸಮ್ಮೋಹಿತಂ ಜಗತ್ ಆದಿಷ್ಟ್ಯಾಂ ಪ್ರಪೂನಾಂ ಚೇನ ಕಾರ್ಯಾರ್ಥೇ ಸಂಭವಿಷ್ಯತಿ. ಸೊ ಇಲ್ಲಿ ಬಂದು ಭಗವಂತನ, ಯಾಕಂದ್ರೆ ಎಲ್ಲ ಇವಾಗ ಒಂದು ಸೆಟ್ ಆಗ್ಬೇಕಲ್ವಾ. ಇವಾಗ ಭಗವಂತ ಹೇಳಿದ್ದಾರೆ, ಬ್ರಹ್ಮವು ಎಲ್ಲ ದೇವರಿಗೆ ಹೇಳ್ಬಿಟ್ಟಿದ್ದಾರೆ, ಮತ್ತೆ ಎಲ್ಲರೂ ಬಂದು ಹುಟ್ಟಬೇಕು, ಅವರೆಲ್ಲ ದೊಡ್ಡೋರು ಆದಿ. ಮತ್ತೆ ಆವಾಗ ಕೃಷ್ಣ ಹುಟ್ಟುವಾಗ ಇವರೆಲ್ಲ ಹೆಲ್ಪ್ ಮಾಡಕ್ ಆಗತ್ತಲ್ವಾ. ಸೊ ಅದಕ್ಕೆ ಎಲ್ಲ ಒಂದು ಟೈಮ್ ಇಸ್ ವೆರಿ ಇಂಪಾರ್ಟೆಂಟು. ಅದೇ ತರ ಭಗವಂತನಿಗೆ ಹೆಲ್ಪ್ ಮಾಡೋದು ವಿಷ್ಣು ಮಾಯ, ಅದು ಭಗವಂತನ ಶಕ್ತಿ. ಅದು ಆ ಶಕ್ತಿ ಬಂದು ಈ ಜಡಲೋಕಲ್ಲಿ ಇರುತ್ತೆ, ಆಧ್ಯಾತ್ಮಿಕ ಲೋಕಲ್ಲಿ ಇರುತ್ತೆ. ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ಇರುತ್ತೆ, ಆಧ್ಯಾತ್ಮಿಕ ಲೋಕಲ್ಲಿ ಇರುತ್ತೆ. ಸೊ ಎಲ್ಲ ಭಗವಂತನ ಆಣೆ, ಭಗವಂತ ಏನ್ ಹೇಳ್ತಾರೋ ಅದ ಪ್ರಕಾರ ಅವ್ರು ಬಂದು ಭಗವಂತನಕ್ಕೂ ಹೆಲ್ಪ್ ಮಾಡೋದು, ಸೇವೆ ಮಾಡೋದು. ಇವಾಗ ನೀವು ನೋಡಿದ್ರೆ ಶ್ವೇತಾಶ್ವತರ ಉಪನಿಷಲ್ಲಿ ಹೇಳಿರ್ತಾರೆ, ಭಗವಂತನ ಶಕ್ತಿ ಇದೆ ಅಲ್ವಾ, ಯಾರು? ಈ ವಿಷ್ಣುಮಾಯ. ಇವರು ಬಂದು ಇಟ್ಸ್ ಅ 2 ಟೈಪ್ಸ್. ಏನು? ಯೋಗಮಾಯ, ಮಹಾಮಾಯ. ಓಕೆ. ಸೊ ಎಕ್ಸಾಂಪಲ್ ನೀವು ನೋಡಿದ್ರೆ, ಇವಾಗ ನಾವು ಇಲ್ಲಿ ನಾವು ಇಂಡಿಯನ್ ರೂಲ್ಸ್ ಫಾಲೋ ಮಾಡಬೇಕು. ಸಪೋಸ್ ಅವರು ಫಾಲೋ ಮಾಡಿಲ್ಲ ಅಂದ್ರೆ ಅವ್ರನ್ನ ಏನು ಜೈಲಿಗೆ ಹಾಕ್ಬಿಡ್ತಾರೆ. ಜೈಲಿ ಅವ್ರು ಫಾಲೋ ಮಾಡಲೇಬೇಕು. ನೋಡಿ, ಇಲ್ಲಿ ಸ್ವತಂತ್ರವಾಗ ಫಾಲೋ ಮಾಡಲೇಬೇಕು. ಆ ಥರ ಫಾಲೋ ಮಾಡಿಲ್ಲ ಅಂದ್ರೆ ಅವರು ಜೈಲಿ ಯಾವುದು ಫಾಲೋ ಮಾಡಲೇಬೇಕು. ಸೊ ಆ ಥರ ಇಲ್ಲಿ ನಾವು ಬಂದು ಒಂದು ಯೋಗಮಾಯ ಕಂಟ್ರೋಲ್ ಇರಬೇಕು ಆಧ್ಯಾತ್ಮಿಕ ಲೋಕಲ್ಲಿ. ಓಕೆ, ಆಧ್ಯಾತ್ಮಿಕ ಲೋಕಲ್ಲಿ ಇರೋರು ಯಾರು? ಯೋಗಮಾಯ. ಸೊ ಒಂದು ಅವರ ಕಂಟ್ರೋಲಿ ಅಲ್ಲಿ ಭಗವಂತನಿಗೆ ಸೇವೆ ಮಾಡ್ಕೊಂಡು ಇರಬೇಕು. ಅಲ್ಲಿ ಮಾಡಕ್ ಆಗಲ್ಲ ಅಂದ್ರೆ ಏನು? ಮಹಾಮಾಯ. ಅವರೆಲ್ಲಿ ಇರ್ತಾರೆ? ಅವರು ಈ ಭೌತಿಕ ಲೋಕದಲ್ಲಿ ಇರೋರು, ಈ ಭೌತಿಕ ಲೋಕನಿ ಕಂಟ್ರೋಲ್ ಮಾಡೋರು. ಸೊ 2 ಕಂಟ್ರೋಲರ್, ಒಂದು ಭೌತಿಕ ಲೋಕಲ್ಲಿ, ಒಂದು ಆಧ್ಯಾತ್ಮಿಕ ಲೋಕಲ್ಲಿ. ಸೊ ಈ ಭೌತಿಕ ಲೋಕಲ್ಲಿ ಇರೋರು ಯಾರು? ಮಹಾಮಾಯ. ಆಧ್ಯಾತ್ಮಿಕ ಲೋಕಲ್ಲಿ ಇರೋರು ಯೋಗಮಾಯ. ಓಕೆ. ಸೊ ಈ ತರ ನಾವು ಇರಬೇಕು. ಸೊ ಇಲ್ಲಿ ಬಂದು ನಾವು ಈ ಭೌತಿಕ ಲೋಕದಲ್ಲಿ ನೋಡಿದ್ರೆ ಈ 3 ಗುಣಗಳು ಇರುತ್ತಲ್ವಾ, ತ್ರಿಗುಣ. ಈ 3 ಗುಣಗಳು ಇಂದು ನಾವು ತಪ್ಪು ಮಾಡ್ಬಿಡ್ತೀವಿ. ಸೊ ತಪ್ಪು ಮಾಡಿ ಮತ್ತೆ ಈ ಭೌತಿಕ ಲೋಕದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಇಲ್ಲಿ ಬಂದು ಇವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಆ ಥರ ಎಲ್ಲ ಏನಿಲ್ಲ, ಭಕ್ತರಾಗಿದ್ರೆ ಸಾಕು. ಸೊ ಭಕ್ತರಾಗಿದ್ರೆ ಈ ಮಹಾಮಾಯ ನಮಗೆ ಟಚ್ ಮಾಡಲ್ಲ. ಓ, ನಾವು ದೊಡ್ಡ ಬ್ರಾಹ್ಮಣ, ನಾವು ದೊಡ್ಡ ಕ್ಷತ್ರಿಯ, ಏನ್ ಹೇಳಿದ್ರೆ ಅವರು ಬಿಡಲ್ಲ, ಅವರು ಇಟ್ಕೊಂಡ್ಬಿಡ್ತಾರೆ. ಸೊ ಆಕ್ಚುಲಿ ನಾವು ಏನ್ ಮಾಡಬೇಕು? ನಾವು ಯಾವ ಲೋಕಲ್ಲಿದ್ರೆ, ಈ ಈ ಭೌತಿಕ ಲೋಕ ಆಗಲಿ ಇಲ್ಲ ಅಂದ್ರೆ ಆಧ್ಯಾತ್ಮಿಕ ಲೋಕ ಆಗಲಿ, ಸೊ ಯಾವ ಲೋಕಲ್ಲಿ ಇದ್ರೆ ನಾವು ಏನ್ ಮಾಡ್ಬೇಕು? ಸಾಕ್ಷಾತ್ ಆ ದೇವೋತ್ತಮ ಪರಮ ಪುರುಷನ ಸೇವೆ ಮಾಡಬೇಕು. ಯಾಕಂದ್ರೆ ನಾವೆಲ್ಲ ನಿತ್ಯ ಸೇವಕರುಗಳು. ಈ ಜೀವಾತ್ಮ ಏನು? ಭಗವಂತನಕ್ಕೂ ನಿತ್ಯ ಸೇವೆ ಮಾಡೋರು. ಸೊ ಅದು ನಾವು ಮರ್ತೋಗಿದೀವಿ. ಅದಕ್ಕೆ ಇಲ್ಲಿ ಜೈಲ್ ಹಾಕಿದ್ದಾರೆ. ಜೈಲಿ ಯಾರನ್ನ ಸುಮ್ಮನೆ ಹಾಕ್ತಾರಾ? ಇಲ್ಲ. ಸೊ ಭಗವಂತ ನಿತ್ಯ ಸೇವೆಗರನ್ನು ಮರ್ತೋಗಿ ನಾವು ತಪ್ಪು ಮಾಡಿದ್ವಿ, ಅದಕ್ಕೆ ಇಲ್ಲಿ ಜೈಲು ಹಾಕಿಬಿಟ್ಟಿದ್ದಾರೆ. ಭೌತಿಕ ಲೋಕ ಏನು? ಜೈಲು.
ಆಕ್ಚುಲಿ ಜೀವೇರ ಸ್ವರೂಪ ಹಯ ಕೃಷ್ಣೇರೇ ನಿತ್ಯ ದಾಸ್. ಸೊ ಖಂಡಿತ ನಾವೆಲ್ಲ ಭಗವಂತನ ನಿತ್ಯ ದಾಸರು. ಸೊ ಅದು ಮರ್ತೋಗಿರೋದ್ರಿಂದ ನಾವು ಈ ತರ ಕಷ್ಟ ಅನುಭವಿಸ್ತಾ ಇದೀವಿ. ನಾವು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಈ ಮಹಾಮಾಯ ಅಂದ್ರೆ ಬಿಡುಗಡೆ ಆಗಿ ನಾವು ಯೋಗಮಾಯ ಹತ್ರ ಹೋಗ್ಬೇಕಂದ್ರೆ ಭಕ್ತಿಯೇ ಮಾಡಬೇಕು. ಸೊ ಅಲ್ಲಿ ಭಗವಂತನ ಭಕ್ತಿ ಮಾಡಿದ್ರೆ ಏನು, ನಾವು ಭಕ್ತಿ ಮಾಡಿದ್ರೆ 5 ಟೈಪ್ಸ್ ಆಫ್ ರಸಗಳು ಇರುತ್ತೆ. ಏನು, ಶಾಂತರಸ, ದಾಸ್ಯರಸ, ಸಾಕ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಸೊ ಈ 5 ರಸಗಳು ಇರುತ್ತೆ ಅಲ್ವಾ. ಆದ್ರೆ ಅಲ್ಲಿ ಭಗವಂತನ ಲೋಕಕ್ಕೂ ಹೋಗಿ ಭಗವಂತನಕ್ಕೆ ಸೇವೆ ಮಾಡೋರು ಯಾರು ಅಂದ್ರೆ ಈ ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ ಈ ಭಾವಗಳಿರೋರು ಅಲ್ಲಿ ಭಗವಂತನಕ್ಕೂ ಸೇವೆ ಮಾಡ್ತಾರೆ. ಸೊ ಆ ತರ ನಾವು ಸೇವೆ ಮಾಡಬೇಕು. ಆ ದೇವೋತ್ತಮ ಪರಮ ಪುರುಷರಿಗೂ ನಾವು ಸೇವೆ ಮಾಡಬೇಕು. ಇವಾಗ ನೀವು ನೋಡಿದ್ರೆ ಯಶೋಧ, ದೇವಕಿ, ನಂದ ಮಹಾರಾಜು, ವಸುದೇವರು ಇವರೆಲ್ಲ ಏನು ವಾತ್ಸಲ್ಯ ರಸಲ್ಲಿದ್ದಾರೆ. ಅದೇ ತರ ಸಾಕ್ಯ ರಸ, ಸಾಕ್ಯ ರಸಲ್ಲಿ ಕೃಷ್ಣನ ಫ್ರೆಂಡ್ಸ್ಗಳು ಉದ್ದವರು, ಕೃಷ್ಣರು ಮತ್ತೆ ಗೋಪುರಗಳೆಲ್ಲ ಇದ್ದಾರೆ. ಮತ್ತೆ ದಾಸ್ಯರಸ ಮತ್ತೆ ಸೇವೆ ಮಾಡೋರು ಜಾಸ್ತಿ ಅವರೆಲ್ಲ ಇದ್ದಾರೆ, ಹನುಮ ಮತ್ತೆ ಜಾಸ್ತಿ ಗೋಪುರಗಳೆಲ್ಲ ಇದ್ದಾರೆ ಸೇವೆ ಮಾಡೋರು. ಮತ್ತೆ ಮಾಧುರ್ಯ ರಸ ಆ ಗೋಪಿಯರ್ಗಳು, ರಾಧಾರಾಣಿ ಇವರೆಲ್ಲ ಯಾರು ಮಾಧುರ್ಯ ರಸ. ಸೊ ಈ ತರ ಈ 4 ರಸಗಳಲ್ಲಿರೋರು ಭಗವಂತನ ಲೋಕಕ್ಕೆ ಹೋಗಿ ಅಲ್ಲಿ ಭಗವಂತನಿಗೆ ನಿತ್ಯ ಕೈಂಕರ್ಯ ಸೇವೆ ಮಾಡಕ್ಕ ಆಗುತ್ತೆ. ಸೊ ನಾವು ಆ ತರ ಭಗವಂತನ ಮೇಲ್ಗಡೆ ಆ ಭಾವ ಬೆಳೆಸ್ಕೋಬೇಕು. ಆ ತರ ನಾವು ಭಕ್ತಿ ಮಾಡ್ಲೇಬೇಕಾಗತ್ತೆ. ಓಕೆ, ಮತ್ತೆ ಶುಕದೇವಿ ಗೋಸ್ವಾಮಿ ಏನ್ ಹೇಳ್ತಾರೆ ನೋಡು. ಶ್ರೀ ಸುಖವಾಚ ಇದಿ ಆತಿಸ್ಯಾಮರ ಕಣಾನ್ ಪ್ರಜಾಪತಿ ಪತಿರ್ ವಿಪುಃ ಆಸ್ವಾಕ್ಯ ಚ ಮಹೀಂ ಕಾರ್ಪಿಃ ಸ್ವನಾಮ ಪರಮಂ ಯಯೌ. ಸೊ ಇವಾಗ ಶುಕದೇವ ಗೋಸ್ವಾಮಿ ಏನ್ ಹೇಳ್ತಾರೆ, ಈ ತರ ದೇವರುಗಳಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟುಬಿಟ್ಟಿದ್ದಾರೆ. ಎಲ್ಲರೂ ದೇವರುಗಳ ಪತ್ನಿಗಳು ಎಲ್ಲರೂ ಹೋಗಿ ಅಲ್ಲಿ ಭೂಲೋಕಲ್ಲಿ ಹುಟ್ಟಿನು ಹೇಳ್ಬಿಟ್ಟು ಮತ್ತೆ ಭೂಮಾದೇವಿನ ಸಮಾಧಾನ ಮಾಡಿಬಿಟ್ಟು, ನೋಡಿ ಅಮ್ಮ ಇವಾಗ ಸಾಕ್ಷಾತ್ ದೇವೋತ್ತಮ ಪರಮಪುರುಷ ಬರ್ತಾರೆ, ಅವರೇ ಅವತಾರ ತಗೊಳ್ತಾರೆ. ಸೊ ಏನ್ ಪ್ರಾಬ್ಲಮ್ ಇಲ್ಲ, ನೀವು ಹೋಗಿನು ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ಬಿಟ್ಟು ಮತ್ತೆ ದೇವರನ್ನ ಕಳಿಸ್ಬಿಟ್ಟು ಮತ್ತೆ ಎಲ್ಲರನ್ನ ಅವರವರ ಲೋಕಕ್ಕೆ ಅಲ್ಲಿಂದ ಹೋಗಿದ್ದಾರೆ. ಅದೇ ತರ ಬ್ರಹ್ಮದೇವರು ಅವರ ಲೋಕಕ್ಕೂ ಸತ್ಯಲೋಕಕ್ಕೂ ಅವರು ಅಲ್ಲಿಂದ ಹೋಗ್ಬಿಟ್ಟಿದ್ದಾರೆ. ಸೊ ಎಲ್ಲಾ ದೇವರುಗಳು ಅವರವರ ಲೋಕಕ್ಕೂ ಅಲ್ಲಿಂದ ಹೋದ್ರು. ನೆಕ್ಸ್ಟ್, ಸೂರಸೇನೋ ಯದುಪತಿರ್ ಮಥುರಾಂ ಆವಸಂ ಪುರೀಂ ಮಾತುರಾನ್ ಚೂರಸೇನಾಂಶ್ಚ ವಿಷಯಾನ್ ಪುಪುಜೇ ಪುರಾಂ. ಇಲ್ಲಿ ಬಂದು ಯದುವಂಶ, ಆ ಯದುವಂಶಕ್ಕೂ ರಾಜ ಯಾರು, ಎಲ್ಲರಿಗೂ ಹೆಡ್ ತಲೆವರು ಯಾರು ಅಂದ್ರೆ ಸೂರಸೇನರು. ಓಕೆ, ಸೊ ಅವ್ರು ಬಂದು ಈ ಮಥುರಾ ಈ ಜಾಗಕ್ಕೆ ಮಥುರಾಪುರಿಗೆ ರಾಜವಾಗಿ ಇದ್ರು. ಅವ್ರು ಬಂದು ಈ ಮಾಥುರ್ಯ ಮತ್ತೆ ಸೂರಸೇನ ಆ ಜಾಗ ಪೂರ್ತಿ ಅವ್ರು ಬಂದು ರಾಜ್ಯ ಪರಿಪಾಲನಾ ಮಾಡ್ತಾ ಇದ್ರು. ಮತ್ತೆ ಅವರು ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ನೋಡೋಣ. ರಾಜಾತಾನಿ ತತಃ ಸಾಭೂತ್ ಸರ್ವಯಾ ತವ ಪೂಜಾಂ ಮಥುರಾ ಭಗವಾನ್ ಯತ್ರ ನಿತ್ಯಂ ಸನ್ನಿಹಿತೋ ಹರಿಹಿಂ. ಸೊ ಯತುರಾಪುರಿ ಮಥುರಾಪುರಿ, ಯಾಕಂದ್ರೆ ಆ ಯದುಕುಲ ರಾಜಾಕುಲು ಎಲ್ಲ ಇರೋದು ಆ ಜಾಗ, ಎಲ್ಲರಿಗೂ ಅದು ಹೆಡ್ಡು, ಕ್ಯಾಪಿಟಲ್ ಸಿಟಿ ತರ ಮಥುರಾ. ಸೊ ಅಲ್ಲಿ ಬಂದು ಅಲ್ಲಿ ಸಾಕ್ಷಾತ್ ಭಗವಂತ ನಿತ್ಯ ವಾಸ ಮಾಡಕ್ಕೋಸ್ಕರ ಆ ಜಾಗಲ್ಲಿ ಆ ಕುಲದಲ್ಲಿ ಆ ದೇವೋತ್ತಮ ಪರಮ ಪುರುಷ ಬರ್ಬೇಕು ಅಲ್ವಾ. ಸೊ ಇವಾಗ ಭಗವಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಭಗವಂತ ಈ ಜಾಗಕ್ಕೂ ನಾವು ಹುಟ್ಟಬೇಕು, ಯಾಕಂದ್ರೆ ನಮ್ಮ ಇಷ್ಟ ಇಲ್ಲ ನಾವು ಹುಟ್ಟೋದು, ನಮ್ಮ ಕರ್ಮ ಪ್ರಕಾರ ನಮ್ನಿ ಆ ಕರ್ಮವೇ ನಮ್ನ ತಳ್ಳಿ ಬಿಡುತ್ತೆ, ಅದು ಪ್ರಕಾರ ನಾವು ಹುಟ್ಬಿಡ್ತೀವಿ. ಆದ್ರೆ ಭಗವಂತ ಹುಟ್ಟಬೇಕಂದ್ರೆ ಅವ್ರ ಇಷ್ಟ ಪ್ರಕಾರ ಒಬ್ಬರನ್ನೇ ತೀರ್ಮಾನ ಮಾಡ್ತಾರೆ ಅಲ್ವಾ. ಈ ದೇವೋತ್ತಮ ಪರಮ ಪುರುಷರು ಈ ಮಥುರಾಪುರಿಯಲ್ಲಿ ಇರೋ ಈ ಯದುವಂಶ ರಾಜ ಕುಲದಲ್ಲಿ ಅವರು ಹುಡ್ತಾರೆ. ಸೊ ಭಗವಂತ ಮತ್ತೆ ಹುಟ್ಟಿದಾರಂದ್ರೆ ಅಷ್ಟು ಬೇಗ ಹುಟ್ಬಿಡ್ತಾರಾ?
ಎಲ್ಲ. ಯಾಕಂದ್ರೆ ಭಗವಂತ ಹುಟ್ಟಿದಾರಂದ್ರೆ ಆ ಜಾಗ ಎಷ್ಟು ಪವಿತ್ರವಾದದು. ಆ ಮಥುರಾಪುರಿ ಎಷ್ಟು ಪವಿತ್ರವಾದದ್ದು ನೋಡಿ. ಅದೇ ತರ ಭಗವಂತ ಲೀಲೆ ಮಾಡಿರೋ ಆ ವ್ರಜಧಾಮಗಳು, ಬೃಂದಾವನ, ದ್ವಾರಕ, ಇದೆಲ್ಲ ಎಷ್ಟು ಒಂದು ಪುಣ್ಯವಾದ ಜಾಗ ನೋಡಿ. ಸೊ ಅಷ್ಟು ಪವಿತ್ರವಾದ ಜಾಗ. ಈ ಜಾಗಲ್ಲೇ ನಾವು ಇದ್ರೆ ನಮ್ಗೆ ಆಧ್ಯಾತ್ಮಿಕ ಜಾಸ್ತಿ ಬೆಳೆಯುತ್ತೆ, ಆ ಜ್ಞಾನ ಭಕ್ತಿ ಜಾಸ್ತಿ ಬರುತ್ತೆ. ಯಾಕಂದ್ರೆ ನಮ್ಗೆ ಭಕ್ತಿ ಬರ್ಬೇಕಂದ್ರೆ ಏನ್ ಬೇಕು? ಭಕ್ತಿ ಬರ್ಬೇಕಂದ್ರೆ ಏನ್ ಬೇಕು? ಜ್ಞಾನ ವೈರಾಗ್ಯ. ಓಕೆ, ಸೊ ಆ ಜ್ಞಾನ ವೈರಾಗ್ಯ ಎಲ್ಲ ಸಿಕ್ಬಿಡುತ್ತೆ. ನೆಕ್ಸ್ಟ್ ಶ್ಲೋಕ. ತಸ್ಯಾಂ ತು ಕರ್ಹಿಚಿತ್ ಸೌರೀರ್ ವಾಸುದೇವ ಕೃತೋದ್ವಹಂ ದೇವಾಖ್ಯಾ ಸೂರ್ಯಯ ಸಾರ್ಧಂ ಪ್ರಯಾಣೇ ರಥಂ ಆರುಹ. ಒಂದು ಸಮಯದಲ್ಲಿ ಏನಾಯ್ತು, ಈ ಸೂರ ಸೇನ ವಂಶಲ್ಲಿ ಅವರು ಸಹೋದರ ದೇವಕ, ಅವರ ಕುಟುಂಬ. ಸೊ ಏನಾಯ್ತು, ಅಲ್ಲಿ ವಸುದೇವರು ದೇವಕಿ ಇಬ್ಬರಿಗೂ ಮದುವೆ ಮಾಡಬೇಕು ಅವರು ಯೋಚನೆ ಮಾಡಿದ್ದಾರೆ. ಯೋಚನೆ ಮಾಡಿಬಿಟ್ಟು ಅವರಿಬ್ಬರಿಗೂ ಮದುವೆ ಮಾಡ್ತಾರೆ. ಮದುವೆ ಆಗ್ತಾ ಇದೆ. ಸೊ ಮದುವೆ ಆಗುವಾಗ ಎಷ್ಟು ಅದಾವುದು ಏನು ಹೇಳೋದು, ವರದಕ್ಷಿಣೆ ಕೊಡ್ತಾರೆ ಅಲ್ವಾ. ಸೊ ಅವ್ರ ಜೊತೆಲಿ ಇವಾಗ ಮದುವೆ ಆಗಿದ್ರೆ ಮತ್ತೆ ಇದೆಲ್ಲ ಕೊಟ್ಟು ಕಳಿಸ್ತಾರಲ್ವಾ, ಜ್ಯುವೆಲ್ಸು ಮತ್ತೆ ಜಾಸ್ತಿ ಆಭರಣಗಳು ಮತ್ತೆ ಮನೆಗೆ ಯೂಸ್ ಮಾಡೋ ವಸ್ತುಗಳು ಇದೆಲ್ಲ ಕೊಡ್ತಾರಲ್ವಾ. ಸೊ ಆ ಥರ ಏನೆಲ್ಲ ಕೊಟ್ಟಿದ್ದಾರೆ ನಾವು ನೋಡಬೇಕು. ಸೊ ಮತ್ತೆ ಆ ರಥ ಮದುವೆ ಆದ್ಮೇಲೆ ಆ ರಥನೇ ಯಾರು ಓಡಿಸ್ಕೊಂಡು ಹೋಗ್ತಾರೆ ಅಂದ್ರೆ ಕಂಸ ಅಂತೆ. ಯಾಕಂದ್ರೆ ಕಂಸಕ್ಕೂ ದೇವಿಕೆ ಅಂದ್ರೆ ಅಷ್ಟೊಂದು ಪ್ರೀತಿ. ಚಿಕ್ಕ ತಂಗಿ ಅಲ್ವಾ, ತಂಗಿ ಮೇಲ್ಗಡೆ ಅವ್ರಿಗೂ ಅಷ್ಟೊಂದು ಪ್ರೀತಿ. ಉಗ್ರಸೇನ ಸೂತಃ ಕಂಸಃ ಸ್ವಸೂಂ ಪ್ರಿಯ ಸಿಕೀರ್ಷಯಾಂ ರಸ್ಮಿನ್ ಹಯಾನಾಂ ಜಕ್ರಾಹ ರೌಜನ್ಮೈ ರಥ ಚತೈರ್ ಕೃತಾಹಂ. ಸೊ ಇಲ್ಲಿ ಬಂದು ಉಗ್ರಸೇನರು ಮಗ ಯಾರು? ಕಂಸ. ಅವರ ತಂಗಿ ದೇವಕಿಗೂ ಮದುವೆ ಆಯಿತು. ಸೊ ಮದುವೆ ಆದ್ಮೇಲೆ ಅಷ್ಟು ಖುಷಿ ಖುಷಿಯಾಗ, ಯಾಕಂದ್ರೆ ನಾವು ಮದುವೆ ಅಂದ್ರೆ ಎಷ್ಟು ಖುಷಿ ಖುಷಿಯಾಗಿ ಮಾಡ್ತೀವಿ ಅಲ್ವಾ. ಸೊ ಅಷ್ಟು ಖುಷಿ ಖುಷಿಯಾಗ ಅವರು ಎಲ್ಲರೂ ಅಷ್ಟು ಸಂತೋಷವಾಗಿ ಇದ್ದಾರೆ. ಇಲ್ಲಿ ಅವ್ರಿಗೂ ಅಷ್ಟು ಕೊಟ್ಟು ಕಳಿಸ್ತಾರೆ, ಈ ತರ ರಥಗಳು, ಎಲ್ಲ ಕುದುರೆಗಳು, ಆನೆಗಳು ಎಲ್ಲ ಕಳಿಸ್ತಾರೆ. ಸೊ ಆ ಒಂದು ರಥದಲ್ಲಿ ಇಲ್ಲಿ ಬಂದು ವಸುದೇವರು ದೇವಿಗೆ ಕೂತ್ಕೊಳ್ತಾರೆ. ಆ ರಥನೇ ಸಾರಥಿಯ ತರ, ಯಾರು ಡ್ರೈವರ್ ತರ ಕಂಸ ಓಡಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಕಂಸ ಅಷ್ಟು ದೊಡ್ಡ ಒಂದು ರಾಜ ತರ ಅವರು. ಇಳವರಸನ ರಾಜಕುಮಾರ. ಸೊ ಅವರು ಬಂದು ಅಷ್ಟು ಪರಾಕ್ರಮಶಾಲಿ ಇವರು. ಯಾಕಂದ್ರೆ ನಾವು ಗರ್ಗ ಸಮಿತಿಯಲ್ಲಿ ನೋಡಿದೀವಿ ಎಷ್ಟು ಪರಾಕ್ರಮಶಾಲಿ ಕಂಸನ್ನು. ಸೊ ಆ ತರ ಇರೋರು ಇವಾಗ ನೋಡಿ ರಥಾನಿ ಓಡಿಸ್ಕೊಂಡು ಹೋಗ್ತಾರೆ. 31-32 ಶ್ಲೋಕ. ಚತುಕಸತಂ ಪಾರಿಪರ್ಹಂ ಗಜಾನಾಂ ಹೇಮ ಮಾಲಿನಾಂ ಅಸ್ವಾನಾಂ ಆಯುತಂ ಸಾರ್ಥಂ ರಥಾನಾಂ ಚ ತ್ರಿಷಟ್ಶತಂ ತಸೀನಾಂ ಸುಕುಮಾರೀನಾಂ ತ್ವೇ ಸತಾಂ ಸಮಲಾಂಕೃತೆ ದುಹಿತ್ರೇ ದೇವಕಃ ಪ್ರಾತಾತ್ ಯಾನೇ ತುಹಿತೃ ವತ್ಸಲಃ. ಸೊ ಇಲ್ಲಿ ಬಂದು ದೇವಕಿ ತಂದೆ, ಅವರ ಅಪ್ಪ ಯಾರು ಅಂದ್ರೆ ದೇವಕರು. ಓಕೆ, ದೇವಕರಾಜರು. ಅವರು ಅವ್ರ ಮಗಳಿಗೋಸ್ಕರ ಏನೇನು ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ಅವರು ಇವಾಗ ಮದುವಾಗಿ ಹೋಗ್ತಾರಲ್ವಾ. ಸೊ ಅವಾಗ ಮನೆಗೆ ಯೂಸ್ ಮಾಡೋ ವಸ್ತುಗಳು ಎಲ್ಲ ಏನ್ ಕೊಟ್ಟು ಕಳಿಸ್ತಾರೆ ನೋಡೋಣ. ಸೊ ಇಲ್ಲಿ ಬಂದು ಪೂರ್ತಿ ಚಿನ್ನದ ಮಾಲೆ ಎಲ್ಲ ಹಾಕಿ 400 ಆನೆಗಳು,
ನೋಡಿ, ಚಿನ್ನದ ಮಾಲೆ ಹಾಕಿದಾರಂತೆ. ಚಿನ್ನದ ಮಾಲೆ ಎಲ್ಲ ಹಾಕಿ 400 ಆನೆಗಳು, ಮತ್ತೆ 10,000 ಕುದುರೆಗಳು, ಆಮೇಲೆ 1800 ರಥಗಳು, ಮತ್ತೆ ಅಷ್ಟು ಆಭರಣ, ಎಲ್ಲ ಆಭರಣಗಳು ಹಾಕಿ ಕಳಿಸ್ತಾರೆ. 200 ಮತ್ತೆ ನೌಕರಾಣಿಗಳು ಅವ್ರಿಗೂ ಸೇವೆ ಮಾಡೋಕ್ಕೋಸ್ಕರ. ನೋಡಿ ಯಾವ ತರ ಅವರು ಕೊಟ್ಟು ಕಳಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ ಆ ಮ್ಯಾರೇಜ್ ಫಂಕ್ಷನ್ ಅಲ್ವಾ. ಹರೇ ಕೃಷ್ಣ ಮಾತಾಜಿ. ಸೊ ಈ ತರ ಅವ್ರಿಗೂ ಅಷ್ಟು ವರದಕ್ಷಿಣೆ ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ಇಲ್ಲಿ ಬಂದು ನೀವು ನೋಡಿದ್ರೆ ಈ ಚಂದ್ರವಂಶಲ್ಲಿ ಈ ಪುನರ್ವಸು ಅವರು ಮಗ ಯಾರು ಅಂದ್ರೆ ಆಹಿಗರು. ಆಹಿಗರಿಗೂ 2 ಗಂಡ್ಮಕ್ಳು. ಒಬ್ಬರು ಯಾರು ದೇವಕರು, ಒಬ್ರು ಉಗ್ರಸೇನರು. ಓಕೆ, ಸೊ ಈ ತರ 2 ಸಹೋದರರುಗಳು. ಅಲ್ಲಿ ಉಗ್ರಸೇನರ್ಗೂ ಹುಟ್ಟಿರೋದು ಕಂಸ, ದೇವಕರ್ಗೂ ಹುಟ್ಟಿರೋದು ದೇವಕಿ. ಸೊ ಅದ ಸಹೋದರರಿಗೆ ಇಬ್ಬರಿಗೂ ಈ ತರ ಹುಟ್ಟಿದ್ದಾರೆ ಅವರು. ಉಗ್ರಸೇನರಿಗೂ ಕಂಸ ಹುಟ್ಟಿದಾನೆ, ಮತ್ತೆ ದೇವಕರು ಅಣ್ಣ ತಮ್ಮಕ್ಕೆ ಇವರು ದೇವಕಿ ಹುಟ್ಟಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಇವರು, ಯಾಕಂದ್ರೆ ಕಂಸನಿಗೂ ದೇವಕಿ ಅಂದ್ರೆ ಅಷ್ಟೊಂದು ಪ್ರೀತಿ ತಂಗಿ ಮೇಲ್ಗಡೆ. ಯಾಕಂದ್ರೆ ಆ ಕಾಲದಲ್ಲಿ ಒಟ್ಟಿಗೆ ಅಲ್ವಾ ಇರ್ತಾರೆ, ಸೊ ಜಾಯಿಂಟ್ ಫ್ಯಾಮಿಲಿ ಆ ಥರ ಅಲ್ವಾ. ಸೊ ಅದಕ್ಕೆ ಈ ತರ ಅವ್ರಿಗೂ ಜಾಸ್ತಿ ಇಷ್ಟ ದೇವಕಿ ಅಂದ್ರೆ, ತಂಗಿ ಅಂದ್ರೆ. ಅದಕ್ಕೆ ಅವರು ಇಷ್ಟು ವರದಕ್ಷಿಣೆಲ್ಲ ಕೊಟ್ಟು ಕಳಿಸಿ ಸೀದನವಾಗ ಇಷ್ಟೆಲ್ಲ ಕೊಡ್ತಾರೆ. ಕೊಟ್ಟು ಕಳಿಸುವಾಗ ಏನಾಯ್ತು ನೋಡೋಣ. ಸೊ 33 ಶ್ಲೋಕ. ಸಂಗಧೂರ್ಯ ಮೃದಂಕಾಶ್ಚ ನೇತೂರ್ ತುಂದುಭಯ ಸಮಂ ಪ್ರಯಾಣ ಪ್ರಕ್ರಮೇ ತಾತ ವರ ವಧ್ವೋ ಸುಮಂಗಲಂ. ಅಲ್ಲಿ ಬಂದು ಈ ಮದುವೆ ಆಗಿರೋ ಇಬ್ರು ಈ ತರ ರಥದಲ್ಲಿ ಬರುವಾಗ ಅಲ್ಲಿ ಅಷ್ಟು ಮಂಗಲ ವಾದ್ಯಗಳು ಎಲ್ಲ ವಾಸಿಸ್ತಾರೆ. ಈ ತರ ಮಂಗಲ ವಾದ್ಯಗಳು, ಸಂಗು ಊದ್ತಾರೆ, ಮತ್ತೆ ಕೊಳಲು ಊದ್ತಾರೆ, ಮೃದಂಗ ವಾಸಿಸ್ತಾರೆ. ಸೊ ಏನೇನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆಯೋ ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು ವಾಸಿಸ್ತಾರೆ, ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಸೊ ಈ ತರ ಅಷ್ಟು ಚೆನ್ನಾಗಿರುತ್ತೆ ವಾತಾವರಣ. ಸೊ ಪರ್ಫೆಕ್ಟ್, ಸೂಪರ್ ಆಗಿದೆ. ಸೊ ಆ ತರ ಇರೋ ಜಾಗದಲ್ಲಿ ಏನಾಗ್ತಾ ಇದೆ ಅಂದ್ರೆ ದೊಡ್ಡ ಅನರ್ಥ ಇತ್ತು. ಏನ್ ಅನರ್ಥ ಇತ್ತು? ಪತಿ ಪ್ರಕ್ರಹಿತಂ ಕಂಸಂ ಆಪಾಶ್ಯಾಹ ಶರೀರವಾಕ್ ಅಸ್ಯಾಸ್ ತ್ವಾಂ ಅಷ್ಟಮೋ ಕಾರ್ಪೋ ಹಂತಾಯಾಂ ವಹ ಸೇ ಅಪುತಂ. ಸೊ ಕಂಸನು ಆ ಕುದುರೆನೇ ಇದು ಲಗಾನು ಇಟ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಕುದುರೆ ಓಡಿಸ್ಬೇಕಲ್ವಾ, ಆ ರಥನೇ ಓಡಿಸ್ಬೇಕಲ್ವಾ. ಸೊ ಆ ರಥನೇ ಓಡಿಸಕ್ಕೋಸ್ಕರ ಅವನು ರಥನೇ ಕಡಿವಾಲಲ್ಲ, ಸೊ ಲಗಾನೆಲ್ಲ ಇಟ್ಕೊಂಡ್ಬಿಡ್ತಾನೆ. ಇಟ್ಕೊಂಡ್ಬಿಟ್ಟು ಆ ಕುದುರೆನೇ ಓಡಿಸ್ತಾನೆ. ಸೊ ಈ ರಥ ಹೋಗ್ತಾ ಇದೆ ಮುಂದೆ. ಅಷ್ಟು ವಾದ್ಯಗಳು, ಮಂಗಲ ವಾದ್ಯಗಳು ವಾಸಿಸ್ತಾ ಇದ್ದಾರೆ, ಮತ್ತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹೆಂಗಸರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಈ ಬ್ಯಾಕ್ ಸೈಡ್ ಇವರು ರಥ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಸಮಯದಲ್ಲಿ ಒಂದು ಅಸರೀರಿ ವಾಯ್ಸ್ ಕೇಳಿಸ್ತಾ ಇದೆ, ಆಕಾಶವಾಣಿ. ಸೊ ಆಕಾಶವಾಣಿ ಏನ್ ಹೇಳುತ್ತೆ, ಏ ದುರ್ಮಾರ್ಗ, ನೀವು ಯಾರನ್ನ ರಥದಲ್ಲಿ ಕರ್ಕೊಂಡು ಹೋಗ್ತಾ ಇದೆಯೋ ಅವ್ರನ್ನ 8ನೇ ಮಗ, ಸೊ 8th ಸನ್, ಆ 8th ಮಗ ನಿಮ್ನ ಕೊಳ್ಳುತ್ತೆ. ಸೊ ಸನ್ನೇ ಹೇಳಿಲ್ಲ, 8th ಮಗನೇ ಹೇಳ್ಬಿಡುತ್ತೆ. 8th ಮಗ ನಿಮ್ನ ಕೊಳ್ಳುತ್ತೆ. ಅಷ್ಟಮೋ ಗರ್ಭ, ಅದ 8 ಗರ್ಭಲ್ಲಿ ಹುಟ್ಟೋ ಮಗು ನಿಮ್ನ ಕೊಳ್ಳುತ್ತೆ. ಅಲ್ಲಿ ಬಂದು ಅದು ಗಂಡ ಮಗ ಹೆಣ್ಮಗ ಏನ್ ಹೇಳಿಲ್ಲ ಗೊತ್ತಾ. ಸೊ ಒಂದೇ ಅಷ್ಟಮೋ ಗರ್ಭ, 8 ಗರ್ಭಲ್ಲಿ ಹುಟ್ಟೋ ಮಗು ನಿಮ್ನ ಕೊಳ್ಳುತ್ತೆ.
ಹೇಳ್ಬಿಟ್ಟಿದೆ. ಕಂಸ ಸುಮ್ಮನೆ ಇರ್ತಾನ? ಅಷ್ಟೇ. ಸೊ ನಾವು ಹೋಗಿ ಈ ತರ ನನ್ನ ತಂಗಿಗೋಸ್ಕರ ನಾವು ರಥ ಓಡಿಸ್ತಾ ಇದ್ದೀನಿ. ಆದ್ರೆ ಇಲ್ಲಿ ಏನಾಯ್ತು, ಇವರು ಮಗ ನನ್ನಿಕೊಳ್ಳುತ್ತೇನೆ ಹೇಳ್ಬಿಟ್ಟಿದೆ ಆಕಾಶವಾಣಿ. ಓಹೋ, ಇದು ಎಷ್ಟೊಂದು ತಪ್ಪು. ಅಷ್ಟೇ ತುರಂತ ಕೋಪ ಬಂದ್ಬಿಟ್ಟಿದೆ. ಯಾಕಂದ್ರೆ ನಾವು ಕಂಸ ಬಗ್ಗೆ ಆಲ್ರೆಡಿ ಗರ್ಗ ಸಮಯದಲ್ಲಿ ನೋಡಿದ್ವಿ. ಎಷ್ಟು ಒಂದು ಪರಾಕ್ರಮಶಾಲಿ, ಎಷ್ಟು ಒಂದು ಕೋಪ ಇರೋನವನು ಅಲ್ವಾ. ಸೊ ಇವಾಗ ಆ ಕೋಪದಿಂದ ತುರಂತ್ ಅವರೇನ್ ಮಾಡ್ಬಿಡ್ತಾರೆ, ದೇವಿಗೆ ಅದೇ ರಥನ ನಿಲ್ಲಿಸ್ಬಿಟ್ಟು, ದೇವಿಗೆ ಇದ್ರೆ ಅಲ್ವಾ ಮಕ್ಕಳು ಹುಟ್ಟುತ್ತೆ, ದೇವಿಗೆನೆ ಕೊಂದ್ಬಿಟ್ಟಿದ್ರೆ ಅಲ್ವಾ. ಸೊ ತುರಂತ್ ಅವನು ದೇವಿಗೆನೆ ಕೊಂದ್ಬಿಡೋಣ ಇನ್ನು ಯೋಚನೆ ಮಾಡ್ತಾನೆ. ಅಷ್ಟೇ, ಆ ಆಕಾಶವಾಣಿ ಹೇಳಿದ ಕ್ಷಣ ಇಟ್ಕೊಂಡ್ಬಿಟ್ಟಿದ್ದಾನೆ, ದೇವಿಕಿನಿ ಕೂದಲು ಇಟ್ಕೊಂಡ್ಬಿಟ್ಟಿದ್ದಾನೆ, ಸಾಯಿಸ್ಬಿಡೋಣ. ಆಕ್ಚುಲಿ ನೀವು ನೋಡಿದರೆ ಇಲ್ಲಿ ಬಂದು ಮರೀಚಿನ 6 ಮಕ್ಕಳು, ಅವರು ಬಂದು ದೇವಿಗಿಗೆ ಫಸ್ಟ್ 6 ಮಕ್ಕಳಾಗಿ ಹುಡ್ತಾರೆ. ಆಮೇಲೆ 7th ಯಾರು ಹುಡ್ತಾರೆ, ಬಲರಾಮರು. 8th ಕೃಷ್ಣ ಬಂದು ಹುಡ್ತಾರೆ. ಸೊ ಅದಕ್ಕೆ ಕೃಷ್ಣ ಬಂದು 8ನೇ ಮಗುವಾಗಿ ಹುಟ್ಟುತ್ತಾರೆ. ಸೊ ಇವಾಗ ಕಂಸ ಎಷ್ಟೊಂದು ದುರ್ಮಾರ್ಗ ನೋಡಿ. ಇವಾಗ ಮದುವೆ ಆಯ್ತು, ಮದುವೆ ಆಗಿ ಆ ಕ್ಷಣಲ್ಲೇ ಇವಾಗ ಕೊಲ್ಲಕ್ಕೂ ಶುರು ಮಾಡಿಬಿಟ್ಟಿದ್ದಾನೆ ಅವನು. ಇದಿ ಉಕ್ತಃ ಸಕಲಃ ಪಾಪೋ ಭೋಜನಾಂ ಕುಲ ಪಾಂಸನ ಪಕಿನೀಂ ಹಂತುಂ ಆರಪ್ತಂ ಖಡ್ಗಭಾನಿ ಶುಚೇ ಅಕ್ರಹೀತ್. ಸೊ ಈ ದುರ್ಮಾರ್ಗ ದುಷ್ಟ ಈ ಕಂಸ, ಈ ಪಾವಿ ಏನ್ ಮಾಡಿದಾನೆ ನೋಡಿ. ಈ ಎಲ್ಲ ಭೋಜವಂಶ ಎಲ್ಲ ಇದ್ದಾರೆ ಅಲ್ಲಿ. ಈ ಆಕಾಶವಾಣಿ ಹೇಳಿದ ಕ್ಷಣ ಅವರ ತಂಗಿ ಕೂದಲ್ನ ಇಟ್ಕೊಂಡ್ಬಿಟ್ಟು ಅವಳನ್ನ ಸಾಯಿಸ್ಬಿಡಣ್ಣ. ಕೂದಲ್ನ ಇಟ್ಕೊಂಡ್ಬಿಟ್ಟಿದ್ದಾನೆ, ಒಂದು ಕೈಯಲ್ಲಿ ಕತ್ತಿ ಎತ್ಕೊಂಡ್ಬಿಟ್ಟಿದ್ದಾನೆ, ದೊಡ್ಡ ಕತ್ತಿ. ಆವಾಗ ಅವ್ರನ್ನ ಸಾಯಿಸ್ಬಿಟ್ಟಿದ್ರೆ ಮತ್ತೆ ಮಕ್ಕಳೇ ಹುಟ್ಟಲ್ವೇ ಅಲ್ವಾ. ಸೊ ಆ ತರ ಸಾಯಿಸ್ಬಿಡಣ್ಣ ಅವನು ಪ್ರಯತ್ನ ಪಡ್ತಾನೆ. ಸ್ವಲ್ಪ ಅವನಿಗೂ ಏನ್ ಗೊತ್ತೇ ಇಲ್ಲ ನೋಡಿ. ಯಾರಾவது ಮದುವೆ ಆಗೋ ಆ ಸಮಯದಲ್ಲಿ ಈ ತರ ಅವ್ರ ತಂಗಿನಿ ಕೊಳ್ಳುತ್ತಾರ, ಈ ತರ ಅವನು ಮಾಡ್ತಾ ಇದ್ದಾನೆ. ತಂ ಜುಗುಪ್ಸಿತ ಕರ್ಮಾಣಾಂ ರುಸಂಸಂ ನಿರಭತ್ರಪಂ ವಾಸುದೇವೋ ಮಹಾಭಾಗ ಉವಾಚ ಪರಿಸಾಂತ್ವಯಂ. ಸೊ ಈ ತರ ಅವನ್ ಮಾಡೋ ಆ ಕೊಡೂರವಾದ ವಿಷಯ ನೋಡಿ ಎಲ್ಲರಿಗೂ ಭಯ ಇತ್ತು. ಅಲ್ಲಿ ಇರೋರೆಲ್ಲ ಆಶ್ಚರ್ಯ ಆಗ್ತಾ, ಏನಪ್ಪಾ ಇವನು ಈ ತರ ಮಾಡ್ತಾ ಇದ್ದಾನೆ, ಎಲ್ಲರಿಗೂ ಭಯ ಆಗ್ತಾ ಇದೆ. ಯಾಕಂದ್ರೆ ಇವನು ಚೆನ್ನಾಗಿರ್ಬೇಕು, ಈ ತರ ದುರಾಸೆಯಿಂದ ತುರಂತ. ಯಾಕಂದ್ರೆ ಇವಾಗ ಒಬ್ಬನ್ ಬಂದು ಕೊಳ್ಳುತ್ತಾನೆ ಅಂದ್ರೆ ಅವನು ಏನೋ ತಪ್ಪು ಮಾಡಿದ್ರೆ ಅಲ್ವಾ ಕೊಳ್ಳುತ್ತಾನೆ. ಆದ್ರೆ ಇವನು ಏನೋ ತಪ್ಪು ಮಾಡಿದಾನೆ ಅದು ಅವನು ಯೋಚನೆಯೇ ಮಾಡಿಲ್ಲ. ಅದು ಬಿಟ್ಟು ಇವಳು ಇದ್ರೆ ಅಲ್ವಾ ಇವ್ರ ಮಗ ಬಂದು ನಮ್ನ ಕೊಳ್ಳುತ್ತೇನೋ ಆ ತರ ಯೋಚನೆ ಮಾಡಿ ಆ ವಸುದೇವರು ಇವಾಗ ಮದುವೆ ಆಯ್ತು. ಆ ವಸುದೇವರು ನೋಡುವಾಗ ಅವರ ಹೆಂಡತಿ ದೇವಕಿನಿ ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಇವಾಗ ವಸುದೇವರು ಮತ್ತೆ ಬೇಡ್ಕೊಳ್ತಾ ಇದ್ದಾರೆ, ಯಾರಾவது ಅಷ್ಟು ಬೇಗ ಇವಾಗ ಮದುವೆ ಆಯ್ತು ಅವ್ರನ್ನ ಕೊಳ್ಳಕ್ ಬಿಟ್ಬಿಡ್ತಾರಾ? ಅಯ್ಯೋ ಬೇಡ, ಯಾಕೆ ಈ ತರ ಮಾಡ್ತೀರಾ ಎಲ್ಲರೂ ಹೇಳ್ತಾರಲ್ವಾ. ಯಾಕಂದ್ರೆ ಮತ್ತೆ ಇರೋರ್ಗೂ ಹೇಳಕ್ಕೂ ಅಷ್ಟು ಹಕ್ಕಿಲ್ಲ, ಭಯ. ಯಾಕಂದ್ರೆ ಕಂಸನ್ ಅಂದ್ರೆ ಎಲ್ಲರಿಗೂ ಅಷ್ಟೊಂದು ಭಯ ಅಂತೆ. ಆ ತರ ಭಯವಾಗ ಇರೋ ಆ ಕಂಸನ್ ಹತ್ರ ಮಾತಾಡಕ್ಕೆ ಯಾರಿಗೇ ಧೈರ್ಯ ಇಲ್ಲ. ಸೊ ಆದ್ರೆ ವಸುದೇವರು ಮಾತಾಡ್ಲೇಬೇಕು. ಸೊ ವಸುದೇವರು ಏನ್ ಮಾತಾಡ್ತಾರೆ ನೋಡೋಣ. ಶ್ರೀ ವಸುದೇವ ವಾಚ ಶ್ಲಾಘನೀಯ ಗುಣ ಸೂರೈರ್ಭವಾನ್ ಭೋಜ ಯಶಸ್ಕರಂ ಸ ಕಥಾಂ ಪಕಿನೀಂ ಹನ್ಯಾತ್ ಸ್ತ್ರಿಯಾಂ ಉದ್ವಾಹ ಬರ್ವಣೀಂ.
ಸೊ ವಸುದೇವರು ಹೇಳ್ತಾರೆ, ಓ ನನ್ನ ಪ್ರಿಯ ಮೈಥುನಕ್ಕೆ ಏನ್ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ವೇ? ಹರೇ ಕೃಷ್ಣ. ಇಲ್ಲಿ ಬಂದು ವಸುದೇವರು ಅಷ್ಟು ಪ್ರಿಯವಾಗಿ ಹೇಳ್ತಾ ಇದ್ದಾರೆ, ಓ ನನ್ ಪ್ರಿಯವಾಗಿರೋ ಮೈದುನ ಕಂಸನೇ, ನೀವು ಎಷ್ಟೊಂದು ಪರಾಕ್ರಮಶಾಲಿ, ನೀ ಭೋಜ ವಂಶಕ್ಕೆ ಅಷ್ಟೊಂದು ಪರಾಕ್ರಮಶಾಲಿ, ರಾಜ ಶ್ರೇಷ್ಠವಾದ ಇರೋನು, ಒಂದು ಒಳ್ಳೆ ಗುಣ ಇರೋನು, നല്ല ಅದು ಒಳ್ಳೆ ಕ್ಷತ್ರಿಯನು, ಒಳ್ಳೆ ಗುಣ ಇರೋನು. ಸೊ ಈ ತರ ಇರುವಾಗ ನೀವು ಹೋಗಿ ಒಂದು ಹೆಂಗಸರ್ನಿ ಕೊಲ್ಲಬಾರದು. ಯಾಕಂದ್ರೆ ಹೆಂಗಸರ್ನಿ ಕೊಂದಿದ್ರೆ ಅದೆಲ್ಲ ಪಾಪ ಆಗುತ್ತಲ್ವಾ. ಸೊ ಆ ಥರ ಹೆಂಗಸರ್ನಿ ಕೊಲ್ಲಬಾರದು, ಮಹಾಪಾಪಗಳು ಹೆಂಗಸರ್ನಿ ಕೊಲ್ಲೋದು ಅಲ್ವಾ. ಹಸು ಹೆಂಗಸರು ಸೊ ಈ ತರ ಇರೋರನ್ನ ಕೊಲ್ಲಬಾರದು. ಅದಕ್ಕೆ ಈ ತರ ಹೆಂಗಸರ್ನಿ ಕೊಲ್ಲಬಾರ್ದು. ಅದು ಇವಾಗ ಅದು ಅವಳು ನಿನ್ ತಂಗಿ. ಸೊ ಅದು ಇವಾಗ ಅವಳಿಗೂ ಮದುವೆ ಆಗಿದೆ. ಈ ತರ ಮದುವೆ ಆಗಿರೋ ಈ ಸಮಯದಲ್ಲಿ ನೀವು ಈ ತರ ಕೊಲ್ಲಿದ್ರೆ ಇದು ನ್ಯಾಯ ಅಲ್ಲ. ಸೊ ಅದಕ್ಕೆ ಅವ್ರನ್ನ ಬಿಟ್ಬಿಡಿ. ಯಾಕಂದ್ರೆ ವೇದಗಳಲ್ಲಿ ಏನ್ ಹೇಳಿದೆ, ಅದಾದ ಒಂದು ಬ್ರಾಹ್ಮಣರ್ನಿ, ಮತ್ತೆ ಓಲ್ಡ್ ಏಜ್ ಮುದುಗರಾಗಿರೋರು, ಹೆಂಗಸರು, ಚಿಕ್ಕ ಮಕ್ಕಳು ಮತ್ತೆ ಹಸು, ಸೊ ಈ ತರ ಇರುವವ್ರನ್ನ ಕೊಲ್ಬಾರ್ದು ಅಂತ ಹೇಳಿರುತ್ತೆ. ಸೊ ಆದ್ರೆ ನೀವು ಈ ತರ ಕೊಲ್ಲೋದು ನಿಮ್ಮ ಹುಗುಳಕ್ಕೂ ಏನು ಭಂಗ ಆಗುತ್ತೆ, ಅದಕ್ಕೆ ಬೇಡ ಅವ್ರು ಬಂದು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಏನಾದ್ರು ಒಂದು ಹೇಳಿ ಇವಾಗ ಅವ್ರನ್ನ ಸಮಾಧಾನ ಮಾಡ್ಬೇಕಲ್ವಾ. ಇವಾಗ ಯಾರ ಹತ್ರ ನಾವು ಜಗಳಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ಸ್ಟ್ರೈಟ್ ಹೋಗ್ಬಾರ್ದು, ಫಸ್ಟ್ ಅವ್ರ ಹತ್ರ ಸಮಾಧಾನ ಮಾಡ್ಬೇಕು. ಆಮೇಲೆ ನಾವು ಇದು ಕೊಡ್ತೀನಿ ಬಿಟ್ಬಿಡು, ಆಮೇಲೆ ನಾವು ಅಯ್ಯೋ ಇದು ಒಳ್ಳೇದು ಇದು ಕೆಟ್ಟದು ಆ ಥರ ಭೇದ ಮಾಡಿ ತೋರಿಸ್ಬೇಕು. ಆಮೇಲೆ ನಾವು ಜಗಳ ಮಾಡ್ಬೇಕು. ಓಕೆ, ಅದು ಬಂದು ಏನ್ ಹೇಳ್ತಾರೆ ಶಾಸ್ತ್ರದಲ್ಲಿ ಸಾಮಧಾನ ಭೇದ ದಂಡ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ತರ ಇವಾಗ ಅವರು ಸಮಾಧಾನ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವನು ದೇವಿಗಿನ ಕೊಲ್ಲಬಾರ್ದು, ಆ ತರ ಸಮಾಧಾನ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೆಕ್ಸ್ಟ್, ಮೃತ್ಯು ಜನ್ಮವತಾಂ ವೀರಂ ದೇಹೇನ ಸಹ ಜಾಯತೆ ಅತ್ಯವಾಪ್ತ ಸದಾಂತೇವಾಂ ಮೃತ್ಯುರ್ವೈ ಪ್ರಣೀನಾಂ ಧ್ರುವ. ನೀ ಬಂದು ಎಷ್ಟು ಒಂದು ಕ್ಷತ್ರಿಯ ಶ್ರೇಷ್ಠ ರಾಜ, ನೀ ಹೋಗಿ ಈ ತರ ಮರಣಕ್ಕೂ ಭಯ ಇರುತ್ತಾ ಏನು? ಯಾಕಂದ್ರೆ ಈ ಶರೀರ ಅದಾದ ಈ ಶರೀರಲ್ಲಿ ಹುಟ್ಟಿರೋರು ಎಲ್ಲರೂ ಒಂದು ದಿನ ಹೋಗ್ಲೇಬೇಕು ಇಲ್ವಾ. ಎಷ್ಟು 100 ವರ್ಷವೋ ಇಲ್ಲಂದ್ರೆ 200 ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ, ಅಷ್ಟು ವರ್ಷ ಇದ್ಬಿಟ್ಟು ಎಲ್ಲರೂ ತೀರು ಹೋಗ್ಲೇಬೇಕು. ಮರಣ ಅನ್ನೋದು ನಿಶ್ಚಯ. ಯಾರೆಲ್ಲ ಹುಟ್ಟಿದಾನೋ ಅವನಿಗೂ ಮರಣ ಅನ್ನೋದು ನಿಶ್ಚಯ. ಆ ತರ ಇರುವಾಗ ನೀವು ತೀರೋಗೋ ಬಗ್ಗೆ ಯಾಕೆ ಇವಾಗ ಯೋಚನೆ ಮಾಡ್ತಾ ಇದ್ದೀರಾ? ಏನೋ ಆಕಾಶವಾಣಿ ಹೇಳಿದೇನು, ಅದು ಒಂದು ಹೆಂಗುಸರ್ನಿ ಕೊಳ್ಳಕ್ಕೆ ಬಂದ್ಬಿಟ್ಟಿದ್ಯಾ? ಸೊ ಇದು ತಪ್ಪು. ಈ ತರ ಅವ್ರನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ? ಓಕೆ, ಟೈಮ್ ಆಯ್ತು. ಇವಾಗ 38 ಶ್ಲೋಕಗಳಾಯ್ತು ಮಾತಾಜಿ. ಸೊ ಮತ್ತೆ ಇರೋದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ಇವಾಗ ಸಮಾಧಾನ ಭೇದ ದಂಡ ಅಲ್ವಾ. ಸೊ ಇವಾಗ ಸಮಾಧಾನ ಮಾಡಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ಅವ್ರು ಏನೇನು ಹೇಳ್ತಾರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.